ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಇಂಡಿಯನ್ ಟಿವಿ. ನಾನು ಶಿವರಾಜು. ನಿನ್ನೆ ನಡೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಹಿನ್ನೆಲೆ ಕೇಂದ್ರದಲ್ಲಿ ಅಧಿಕಾರವನ್ನ ಯಾರು ಹಿಡಿತಾರೆ ಅನ್ನುವಂತಹ ಪ್ರಶ್ನೆ ಜನಗಳ ಮನಸ್ಸಿನಲ್ಲಿ ಓಡ್ತಾ ಇರಬೇಕಾದ್ರೆ ನಾನು ಪಕ್ಕದ ರಾಜ್ಯದಲ್ಲಿರುವಂತಹ ಆಂಧ್ರ ಪ್ರದೇಶದಲ್ಲಿ ಗೆಲುವಿನ ಹಾದಿಯಲ್ಲಿರುವ ಜೊತೆಗೆ ಗೆದ್ದಿರುವಂತಹ ಪವನ್ ಕಲ್ಯಾಣ್ ರವರ ಜನಸೇವಾ ಪಕ್ಷದ ಹಿಂದಿನ ಗೆಲುವಿನ ರಹಸ್ಯವೇನು ಅಥವಾ ಆ ಒಂದು ಪವನ್ ಕಲ್ಯಾಣ್ ರವರ ಪೊಲಿಟಿಕಲ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವರದಿಯನ್ನು ಕೊಡಬೇಕು ಅಂತ ಅನ್ಕೊಂಡು ಇವತ್ತು ನಿಮ್ಮೆಲ್ಲರ ಎದುರುಗಡೆ ಬಂದಿದ್ದೀನಿ. ಸಾಮಾನ್ಯವಾಗಿ ನಮ್ಮ ಜನಗಳಿಗೆ ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂತಂದ್ರೆ, ಯಾರಾದರೂ ಒಬ್ಬ ವ್ಯಕ್ತಿ ದೊಡ್ಡ ಸ್ಟಾರ್ ಆಗಿದ್ದು ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಅವರ ರಾಜಕೀಯದ ಗೆಲುವಿನ ಹಾದಿ ಸುಲಭ ಅಂತ ಅನ್ಕೊಂಡಿರ್ತಾರೆ ಅಥವಾ ಅವರ ಹಾದಿ ಸುಲಭ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಪವನ್ ಕಲ್ಯಾಣ್ ರವರ ಒಂದು ಹಾದಿ ಆತರ ಇರಲಿಲ್ಲ. ಯಾಕಂದ್ರೆ 2008ರಿಂದ 2024ರವರೆಗೆ ಸುದೀರ್ಘ ರಾಜಕೀಯ ಅವಧಿಯಲ್ಲಿ ಅವರು ಬರೀ ಬೀಳುಗಳನ್ನೇ ಕಂಡುಕೊಂಡು ಬಂದಿದ್ರು. ನಮಗೆಲ್ಲ ಒಂದು ರೀತಿ ಪ್ರಶ್ನೆ ಬರುತ್ತೆ ಅಲ್ವಾ, ಯಾಕೆ ದೊಡ್ಡ ಮಟ್ಟದ ನಟ, ಅವರಿಗೆ ಆದಂಥ ಅಭಿಮಾನಿ ಬಳಗ ಇತ್ತು, ಯಾಕೆ ಗೆಲ್ಲಕ್ಕಾಗಲಿಲ್ಲ? ಅದರಲ್ಲೂ ನಿನ್ನೆ ನಡೆದಂಥ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಆಯಿತು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀವಿ. ಮೊದಲನೆಯದಾಗಿ, ಪವನ್ ಕಲ್ಯಾಣ್ ರವರ ರಾಜಕೀಯ ಜೀವನ ಶುರುವಾಗಿದ್ದು ಯಾವಾಗ? 2008ರಲ್ಲಿ ಅವರ ಅಣ್ಣ ಚಿರಂಜೀವಿಯವರು ಪ್ರಜಾರಾಜ್ಯಂ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿರ್ತಾರೆ. 2008ರಲ್ಲಿ ಪವನ್ ಕಲ್ಯಾಣ್ ರವರು ಸಹ ಪ್ರಜಾರಾಜ್ಯಂ ಪಕ್ಷಕ್ಕೆ ಸೇರ್ಕೊಂಡಿರ್ತಾರೆ. 2009ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಜಾರಾಜ್ಯಂ ಪಕ್ಷ 18 MP ಸೀಟ್ಗಳನ್ನು ಕೇಂದ್ರಕ್ಕೆ ಕಳಿಸ್ಕೊಡುತ್ತೆ. ಆದರೆ ಚಿರಂಜೀವಿಯವರು ಕಾಂಗ್ರೆಸ್ನ ಜೊತೆ ಅಲಯನ್ಸ್ ಅನ್ನ ಮಾಡ್ಕೊಳ್ತಾರೆ. ಈ ಅಲಯನ್ಸ್ ಯಾವುದೇ ಕಾರಣಕ್ಕೂ ಪವನ್ ಕಲ್ಯಾಣ್ ರವರಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ಹೊರಗೆ ಬರಬೇಕು ಅಂತ ಯೋಚನೆ ಮಾಡಿ ಹೊರಗೆ ಬರ್ತಾರೆ. 2014ರಲ್ಲಿ ಜನಸೇವಾ ಪಾರ್ಟಿ ಅಂತ ಕಟ್ತಾರೆ. 2014 ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ನರೇಂದ್ರ ಮೋದಿ ಅವರ ಹವಾ ತುಂಬಾನೇ ಜೋರಾಗಿತ್ತು, ಪ್ರಧಾನಮಂತ್ರಿಗಳಾಗಿದ್ರು. ಅಟ್ ದ ಸೇಮ್ ಟೈಮ್ ಅದೇ ಟೈಮಲ್ಲಿ ಈ ಒಂದು ಆಂಧ್ರ ಪ್ರದೇಶವನ್ನ ಹಿಬ್ಬಾಗ ಮಾಡಬೇಕು ಅಂತ ದೊಡ್ಡ ದೊಡ್ಡ ಮಟ್ಟಿಗಿನ ಚರ್ಚೆಗಳು ನಡೀತಾ ಇತ್ತು. ಸೊ ಇದನ್ನ ಗಮನಿಸಿದಂತಹ ಪವನ್ ಕಲ್ಯಾಣ್ ರವರು ಅಕಸ್ಮಾತ್ ಏನಾದರೂ ರಾಜ್ಯವನ್ನ ಹಿಬ್ಬಾಗ ಮಾಡಿದ್ರೆ ಯಾವ ಮಟ್ಟಿಗಿನ ಸಮಸ್ಯೆಗಳು ಉಂಟಾಗುತ್ತೆ, ಈ ಸಮಸ್ಯೆಗಳನ್ನ ಪ್ರಧಾನಮಂತ್ರಿಗಳಿಗೆ ತಿಳಿಸಬೇಕು ಅಂತ ನರೇಂದ್ರ ಮೋದಿ ಅವರ ಜೊತೆ ಹೋಗಿ ಭೇಟಿ ಮಾಡಿ ಸುದೀರ್ಘ ಮಾತುಕತೆಗಳನ್ನ ಮಾತಾಡಿಕೊಂಡು ಬಂದಿದ್ರು. ಬಂದಾದ ಮೇಲೆ ಜನಸೇವಾ ಪಾರ್ಟಿ ಎನ್ನುವಂತಹ ಪಕ್ಷವನ್ನ ಕಟ್ಟಿದ್ರು. ಅವರ ಆಲೋಚನೆಯಲ್ಲಿ ಇದ್ದಿದ್ದು 2019ರಲ್ಲಿ ನಾವು ಲೋಕಸಭಾ ಚುನಾವಣೆಯನ್ನ ಪ್ರವೇಶ ಮಾಡಬೇಕು ಅಂತ ಅಥವಾ ಸ್ಪರ್ಧಿಸಬೇಕು ಅಂತ. ಅದೇ ಸಂದರ್ಭದಲ್ಲಿ BSP ಜೊತೆಗೆ ಅಲಯನ್ಸ್ ಅನ್ನ ಮಾಡ್ಕೊಳ್ತಾರೆ. ಆದರೆ ಪವನ್ ಕಲ್ಯಾಣ್ ರವರಿಗೆ ಒಂದು ಆಘಾತಕಾರಿಯಾದಂತಹ ಒಂದು ಫಲಿತಾಂಶ ಹೊರಗೆ ಬರುತ್ತೆ. ಅದೇನಪ್ಪ ಅಂತಂದ್ರೆ ಸೋಲಾಗಿತ್ತು. ನಂತರ ಪವನ್ ಕಲ್ಯಾಣ್ ರವರು ಕೂತ್ಕೊಂಡು ಆಲೋಚನೆಯನ್ನ ಮಾಡ್ತಾರೆ, ನಾವು ಸೋಲೋದಕ್ಕೆ ಕಾರಣಗಳಾದ್ರೂ ಏನು, ಯಾಕೆ ನಾವು ಸೋಲ್ತಾ ಇದ್ದೇವೆ, ಯಾವ ಪಾರ್ಟಿ ಜೊತೆ ನಮ್ಮ ಅಲಯನ್ಸ್ ತಪ್ಪಾಗಿದೆ ಅನ್ನುವಂತಹ ಎಲ್ಲಾ ಸುದೀರ್ಘ ಆಲೋಚನೆಗಳನ್ನ ಮಾಡಿದ ನಂತರ 2024ರಲ್ಲಿ NDA ಮತ್ತು TDP ಬೆಂಬಲವನ್ನ ಸೂಚಿಸಿ ಜನಸೇನಾ ಪಾರ್ಟಿ 2 MP ಸೀಟ್ಗಳು ಜೊತೆಗೆ 21 ಅಸೆಂಬ್ಲಿ ಸೀಟ್ಗಳನ್ನ ಗೆದ್ದುಕೊಡುತ್ತೆ. ಸೊ ನಾವಿವಾಗ ಗಮನಿಸಬಹುದು ಒಂದು ಯಾವ ರೀತಿಯ ಹಂತಗಳನ್ನ ದಾಟಿಕೊಂಡು ಬಂದಿದ್ದಾರೆ ಅಂತ. ನೀವೇ ಗಮನಿಸಿದ್ರೆ 2008ರಿಂದ 2024ರವರೆಗೆ ಅವರು ಬರೀ ಸೋಲನ್ನೇ ಕಂಡು ಕೊನೆಗೆ ಗೆದ್ದುಕೊಂಡು ಬಂದಿದ್ರು. ಕೊನೆಗೆ ಇವಾಗ ನಾನು ಒಂದಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡು ಹೋಗ್ತೀನಿ. ಅವರು ನಿಂತಿದ್ದಂತಹ ಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ ಪೀತಾಪುರಂ ಅನ್ನುವಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸ್ಟ್ರಾಟಜಿಗಳು ಏನಂತಂದ್ರೆ, ಮೊದಲನೇದು ಒನ್ ಮ್ಯಾನ್ ಶೋ. ಅಂದ್ರೆ ಅಲ್ಲಿ ಮಾಡಿದಂತಹ ಕೆಲಸಗಳು ಹೇಗಿತ್ತು ಅಂತಂದ್ರೆ, ಒನ್ ಮ್ಯಾನ್ ಶೋ ಆಗಿ ಅವರು ಪ್ರತಿಬಿಂಬಿತರಾಗಿದ್ರು. ಜೊತೆಗೆ ಮನೆಗೂ ಹೋಗಿ ಓಟ್ಗಳನ್ನ ಕೇಳ್ತಾ ಇದ್ರು. ನಿಮಗೆಲ್ಲ ಅನ್ನಿಸಬಹುದು, ಸಾಮಾನ್ಯವಾಗಿ ರಾಜಕೀಯದವರು ಚುನಾವಣೆ ಬಂದಾಗ ಹೋಗಿ ಮನೆಗೆ ಭೇಟಿ ಕೊಡೋದ್ರಲ್ಲಿ ಏನು ವಿಶೇಷ ಅಂತ ಕೇಳಬಹುದು. ಆದ್ರೆ ದೊಡ್ಡ ಮಟ್ಟಗಿನ ನಟ, ಹೆಸರನ್ನ ಸಂಪಾದಿಸಿದಂತಹ ನಟ ಮನೆಗೆ ಹೋಗಿ, ಮನೆ ಬಾಗಿಲೇ ಹೋಗಿ ಮತವನ್ನ ಕೇಳಿದಾಗ ಅಲ್ಲಿನ ಜನ ರಿಯಾಕ್ಟ್ ಮಾಡಿದ ರೀತಿನೇ ಬೇರೆ ತರ ಆಗಿತ್ತು. ಇದು ಮೊದಲನೇ ಸ್ಟ್ರಾಟಜಿ. ಆದ್ರೆ ಎರಡನೇದಾಗಿ ಹಳ್ಳಿಗಳಲ್ಲಿ ಅವರ ಕಾರ್ಯಕರ್ತರು ಮಾಡಿದಂತ ಕೆಲಸ. ಯಾಕಂದ್ರೆ ಒಂದೊಂದು ಬೂತ್ ಲೆವೆಲ್ಗಳಲ್ಲಿ ಅವರ ಕಾರ್ಯಕರ್ತರು ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡಿದ್ರು. ಅವರ ಪ್ರಕಾರ ಪವನ್ ಕಲ್ಯಾಣ್ ಅವರು ಕೆಲಸ ಮಾಡದಿದ್ರು ಪರವಾಗಿಲ್ಲ, ಈ ಬಾರಿ ಮಾತ್ರ ಈ ಚುನಾವಣೆಯಲ್ಲಿ ಗೆಲ್ಲೋದು ಖಚಿತ ಅನ್ನುವಷ್ಟರ ಮಟ್ಟಿಗೆ ಕಾರ್ಯಕರ್ತರುಗಳು ಕೆಲಸಗಳನ್ನ ಮಾಡಿದ್ರು. ಇನ್ನು ಮೂರನೇ ವಿಚಾರವಾಗಿ ಏನಪ್ಪಾ ಮಾಡಿದ್ರು ಅಂತಂದ್ರೆ, ಅವರು ಮಾತಾಡ್ತಿದ್ದಂತಹ ಭಾಷಣಗಳು ನಾವೆಲ್ಲ ಗಮನಿಸಿರ್ಬೋದು. ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಬೇರೆ ಕಡೆ ನೀವೆಲ್ಲ ಗಮನಿಸಿರ್ತೀರಾ. ಅವರು ಮಾತಾಡ್ತಿದ್ದಂತಹ ರೀತಿಗಳು ಹೇಗಿತ್ತು ಅಂತಂದ್ರೆ, ಮೇಲ್ಗಡೆ ನಿಂತ್ಕೊಂಡು ಮಾತಾಡ್ತಿದ್ರೆ ಕೆಳಗಡೆ ಜನಗಳು ನಿಜವಾಗ್ಲೂ ಅವರನ್ನ ದೇವರಂತೆ ನೋಡ್ತಾ ಇದ್ರು. ಅವರ ಮಾತುಗಳನ್ನ ತಮ್ಮ ಮನಸ್ಸಿನ ಒಳಗೆ ಇಳಿಸ್ಕೊಳ್ತಾ ಇದ್ರು. ಈ ಮಟ್ಟಿಗಿನ ಒಂದು ಪ್ರಭಾವ ಜನರ ಮೇಲೆ ಯಾವಾಗ ಬೀರ್ತಾ ಹೋಗ್ತೋ ಜನರು ತಮ್ಮನ್ನ ತಾವೇ ಮರೆತು ಓಟ್ ಹಾಕುವಂತ ಪರಿಸ್ಥಿತಿಗೆ ಬಂದುಬಿಟ್ಟಿದ್ರು. ಅವರು ಮಾಡ್ತಿದ್ದಂತಹ ಪ್ರಾಮಿಸ್ಗಳು ಹೇಗಿತ್ತು ಅಂತಂದ್ರೆ, ಕೇವಲ ಪೀತಾಪುರಂ ಕ್ಷೇತ್ರಗಳಿಗಲ್ಲ, ಇಡೀ ಆಂಧ್ರ ಪ್ರದೇಶಕ್ಕೆ ತಲುಪುವ ಹಾಗೆ ಕೆಲವೊಂದಷ್ಟು ಪ್ರಾಮಿಸ್ಗಳನ್ನು ಸಹ ಮಾಡ್ಕೊಂಡು ಬಂದಿದ್ರು. ಇದೆಲ್ಲ ಒಂದು ಪೀತಾಪುರಂ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾದ್ರೆ, ಮೊದಲನೇದಾಗಿ ಅವ್ರು ಮಾಡಿದಂತ ಕೆಲಸ ಏನಪ್ಪಾ ಅಂತಂದ್ರೆ, ಪುರುಷೋತ್ತಮ್ ಪಟ್ನಂ ಲಿಫ್ಟ್ ಅಲಿಗೆಂಟ್ ನ ಅದು ಏನೊಂದು ಸಮಸ್ಯೆ ಇತ್ತು ಅದನ್ನ ಕಂಪ್ಲೀಟ್ ಆಗಿ ಬಗೆಹರಿಸ್ತಾರೆ. ಜೊತೆಗೆ ಪೂರ್ವ ಗಾಂಧಾರಿ ಒಂತಂಡ ಅನ್ನುವಂತ ಒಂದು ಜಾಗದಲ್ಲಿ ಗಣಿಗಾರಿಕೆ ನಡೀತಾ ಇರುತ್ತೆ. ಈ ಗಣಿಗಾರಿಕೆ ವಿರುದ್ಧ ಪವನ್ ಕಲ್ಯಾಣ್ ರವರು ಕೂತ್ಕೊಂಡು ಅದನ್ನ ಬಗೆಹರಿಸಲೇಬೇಕು ಅಂತ ಯೋಚನೆ ಮಾಡಿ ಆ ಗಣಿಗಾರಿಕೆಯನ್ನು ಸಹ ನಿಲ್ಲಿಸ್ತಾರೆ. ಇದೆಲ್ಲ 2 ಕೆಲಸಗಳಾದರೆ ಮೂರನೇ ಕೆಲಸವಾಗಿ ಸುಮಾರು ಜನ ಹಳ್ಳಿಗಳಲ್ಲಿ ಡಯಾಲಿಸಿಸ್ ಕಾಯಿಲೆಗಳಿಗೆ ತುತ್ತಾಗಿರ್ತಾರೆ. ಅವ್ರಿಗೆ ಬೇಕಾಗಿರುವಂತಹ ಸೇವೆಗಳು ಸಿಗ್ತಾ ಇರೋದಿಲ್ಲ. ಅದನ್ನ ಗಮನಿಸಿದಂತ ಪವನ್ ಕಲ್ಯಾಣ್ ರವರು ದೊಡ್ಡ ಮಟ್ಟಗಿನ ನಟ ಆಗಿದ್ರು ಸತ್ಯಾಗ್ರಹವನ್ನ ಮಾಡಿ ಜನಗಳಿಗೆ ಬೇಕಾಗಿರುವಂತಹ ಸೇವೆಗಳನ್ನ ಒದಗಿಸುವಂತ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಅದಾದ ಮೇಲೆ ಎಷ್ಟೋ ಹಳ್ಳಿಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳನ್ನ ಓಪನ್ ಮಾಡಿಸಿರುವಂತಹ ಕೆಲಸವನ್ನ ಪವನ್ ಕಲ್ಯಾಣ್ ರವರು ಮಾಡಿದ್ರು. ಇದಾದ ಮೇಲೆ ಪವನ್ ಕಲ್ಯಾಣ್ ರವರು ಪೀತಾಪುರಂ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಮುಖ್ಯ ಮೂಲ
ಕಾರಣ ಏನಪ್ಪಾ ಅಂತಂದ್ರೆ ಅವರು ಜನಗಳಿಗೆ ಡೈರೆಕ್ಟ್ ಆಗಿ ಹೇಳಿದ್ರು, ನಾನೇನಾದ್ರೂ ಗೆದ್ರೆ ಪೀತಾಪುರಮಲ್ಲೇ ಉಳಿತೀನಿ, ಈ ಕ್ಷೇತ್ರದಲ್ಲೇ ಉಳಿದುಕೊಂಡು ಈ ಕ್ಷೇತ್ರಕ್ಕೆ ಬೇಕಾಗಿರೋ ಎಲ್ಲಾ ಕೆಲಸಗಳನ್ನ ನಾನು ಮಾಡಿಕೊಡ್ತೇನೆ, ಬೆಳವಣಿಗೆಗೆ ಆಗಲಿ ಅಥವಾ ಅಭಿವೃದ್ಧಿಗಾಗಲಿ ಏನು ಬೇಕೋ ಅದನ್ನು ನಾನು ಸಪೋರ್ಟ್ ಮಾಡಿಕೊಡ್ತೇನೆ, ನಿಮ್ಮ ಜೊತೆ ನಾನು ನಿಂತಿರ್ತೇನೆ ಅಂತ ಒಬ್ಬ ಮನೆ ಮಗನಾಗಿ ಮಾತುಕತೆಗಳನ್ನ ಮಾಡಿದ್ದು ಪವನ್ ಕಲ್ಯಾಣ್ ರವರು. ಹೀಗೆ ಕೆಲವೊಂದಷ್ಟು ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಪವನ್ ಕಲ್ಯಾಣ್ ರವರು ಗೆಲ್ತಾರೆ. ಆದ್ರೆ ಇವತ್ತು ಅವರ ಪಕ್ಷ ಒಂದು ದೊಡ್ಡ ಮಟ್ಟಿಗಿನ ದಾಖಲೆಯನ್ನ ಮಾಡಿದೆ. ಅದೇನು ಗೊತ್ತಾ, 21 ಜನ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಅವರ ಪಕ್ಷದಿಂದ ಕಾಂಟೆಸ್ಟ್ ಅನ್ನ ಮಾಡಿದ್ರು. 21 ಜನ ಯಾರು ಸ್ಪರ್ಧಿಸಿದ್ರು ಅಷ್ಟು ಜನರು ಸಹ ಗೆದ್ದಿದ್ದಾರೆ. ಇದು ನಮ್ಮ ಭಾರತದ ಇತಿಹಾಸದಲ್ಲೇ ನಿಂತಿರುವಂತಹ ಎಲ್ಲಾ ಸ್ಪರ್ಧಿಗಳು ಒಂದೇ ಪಕ್ಷದಿಂದ ಗೆದ್ದಿರೋದು ಇತಿಹಾಸ ಆಗಿದೆ. ಸೊ ಈ ತರದ ಇತಿಹಾಸವನ್ನ ಮಾಡಿದ್ಯಾರಪ್ಪ ಅಂತಂದ್ರೆ ಜನಸೇನಾ ಪಾರ್ಟಿ. ನಿಮ್ಗೆಲ್ಲ ಪ್ರಶ್ನೆ ಬರ್ಬೋದು, ಯಾಕೆ ಇಷ್ಟೊಂದು ವರ್ಷಗಳನ್ನ ತಗೊಂಡ್ರು, ಬೇರೆ ಬೇರೆ ಪಕ್ಷಗಳ ಜೊತೆ ಅಲಯನ್ಸ್ ಅನ್ನ ಮಾಡ್ಕೊಂಡ್ರು, ಒಳ್ಳೆ ಹೆಸರಿದೆ, ಜೊತೆಗೆ ಒಳ್ಳೆ ಒಂದು ಬೆಳವಣಿಗೆ ಅಭಿವೃದ್ಧಿ ಮಾಡಬೇಕಾಗಿರುವಂತಹ ಆಲೋಚನೆಗಳಿದ್ರು ಯಾಕೆ ಪವನ್ ಕಲ್ಯಾಣ್ ಅವರು ಗೆಲ್ಲೋದಕ್ಕಾಗಲಿಲ್ಲ ಅಂತ ನಿಮ್ಗೆ ಒಂದು ಪ್ರಶ್ನೆ ಇರ್ಬೋದು. ಆದ್ರೆ ಅದಕ್ಕೆ ಮೂಲ ಉತ್ತರ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ನಮ್ಮ ಜನ ಹೇಗೆ ಆಲೋಚನೆ ಮಾಡ್ತಾರೆ ಅಂತಂದ್ರೆ, ಯಾವುದೇ ಪಕ್ಷವಾಗಿರಲಿ ಅಥವಾ ಸಿದ್ಧಾಂತವಾಗಿರಲಿ ಅವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಜನ ಓಟನ ಹಾಕೋದಿಲ್ಲ. ಯಾಕಂದ್ರೆ ಇವರು ಆ ಜನಗಳನ್ನ ನೋಡ್ಬೇಕಾಗಿರುತ್ತೆ, ಸುಮಾರು ಬಾರಿ ನೋಡಿ ಆ ಪಕ್ಷವನ್ನ ನೋಡಿ ಅದನ್ನ ಅಪ್ಪಿಕೊಳ್ಳೋದಕ್ಕೆ ಸುಮಾರು ಸಮಯವನ್ನ ತಗೊಳ್ತಾರೆ. ಅದೇ ರೀತಿ ಸಮಯವನ್ನ ತಗೊಂಡಿದ್ದು ಮತ್ತು ಕೊಟ್ಟಿದ್ದು ಪವನ್ ಕಲ್ಯಾಣ್ ರವರಿಗೆ. ಉದಾಹರಣೆಗೆ ನಾವೇನೇ ಗಮನಿಸಬಹುದು, ತಮಿಳುನಾಡಲ್ಲಿ ಅಣ್ಣಾಮಲೈಯವರು ಬಿಜೆಪಿಯ ಕಮಲವನ್ನ ಅರಳಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಪಕ್ಷನೋ ವ್ಯಕ್ತಿನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಒಂದು ಪಕ್ಷ ಅಥವಾ ವ್ಯಕ್ತಿಯ ಮೇಲೆ ನಂಬಿಕೆ ಬೆಳೆಯೋದಕ್ಕೆ ಸುಮಾರು ರೀತಿಯ ಕಾಲಾವಕಾಶ ಬೇಕಾಗುತ್ತೆ. ಸೊ ಈ ರೀತಿಯ ಆಲೋಚನೆಗಳು ನಮ್ಮ ಜನರ ಮನಸ್ಥಿತಿಯಲ್ಲಿ ಇರಬೇಕಾದ್ರೆ ಪವನ್ ಕಲ್ಯಾಣ್ ರವರ ದೃಢ ಬಿಡದ ಒಂದು ಹಾದಿ ಏನಿತ್ತು ಅದನ್ನ ಸಾಧಿಸಿ ಗೆದ್ದು ತೋರಿಸಿದ್ದಾರೆ ಪವನ್ ಕಲ್ಯಾಣ್ ರವರು. ಜೊತೆಗೆ ಈ ರೀತಿಯ ಒಂದಷ್ಟು ವಿಷಯಗಳು ಯಾವಾಗ್ಲೂ ನಮ್ಮ ದೇಶದಲ್ಲಿ ನಡೀಬೇಕು ಅಂತ ನಾವು ಸಹ ಆಶಿಸ್ತೀವಿ. ಯಾಕಂದ್ರೆ ಒಂದೇ ಪಕ್ಷ ಅಥವಾ ಬೇರೆ ಬೇರೆ ಪಕ್ಷಗಳು ಅಥವಾ ಸಿದ್ಧಾಂತಗಳು ಯಾವಾಗಲೂ ಸಹ ಮೇಲುಗೈಯನ್ನು ಸಾಧಿಸ್ತಾ ಇದ್ರೆ ದೇಶದಲ್ಲಿ ಸಾಮಾನ್ಯವಾಗಿ ಉಳಿದಿರುವಂತಹ ಸಾರ್ವಜನಿಕರಾಗಿರ್ಬೋದು ಅಥವಾ ಒಳ್ಳೆ ಆಲೋಚನೆಯನ್ನ ಇಟ್ಕೊಂಡು ಬರುವಂತಹ ಪಕ್ಷಗಳಾಗಿರ್ಬೋದು, ಇವರುಗಳಿಗೆ ಎಲ್ಲಿ ದಾರಿ ಅಂತ ಅನ್ನುವಂತಹ ಒಂದು ಪ್ರಶ್ನೆನೂ ಸಹ ಉಟ್ಕೊಳ್ತಾ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿಯ ಹೊಸ ಪ್ರಯತ್ನಗಳಾಗಿರ್ಬೋದು ಅಥವಾ ಹೊಸ ಅಲಯನ್ಸ್ಗಳಾಗಿರ್ಬೋದು ಅಥವಾ ಹೊಸ ಮುಖಗಳಾಗಿರ್ಬೋದು ಯಾವಾಗ ರಾಜಕೀಯ ಜೀವನದಲ್ಲಿ ಗೆಲುವನ್ನು ಸಾಧಿಸಿಕೊಂಡು ಮೇಲೆ ಬರ್ತವೋ ಆವಾಗ ಸಾಮಾನ್ಯವಾಗಿರುವಂತಹ ಜನಗಳಿಗೆ ಮತ್ತು ಬೇರೆ ಬೇರೆ ಬದಲಾವಣೆಯನ್ನು ಬಯಸ್ತಿರುವಂತಹ ಜನಗಳಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಇದೇ ರೀತಿಯ ಕಂಟೆಂಟ್ಗಳನ್ನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತಾನೆ ಇರ್ತೇನೆ. ಧನ್ಯವಾದಗಳು.